ಪ್ರಚೋದನೆ ಮಾಡೋರಿಗೆ ಇದೇ ಕೆಲಸ. ಹಿಂದುತ್ವದ ಅಡಿಯಲ್ಲಿ ರಕ್ಷಣೆ ತಗೋತಾರೆ. ಹಿಂದುತ್ವ ಹೇಳಿಕೊಂಡು ಏನು ಬೇಕಾದರೂ ಮಾಡಬಹುದು. ಒಬ್ಬರನ್ನ ಸಾಯಿಸಿದ್ರೆ ಧರ್ಮದ ಬೆಂಬಲವಿದೆ ಅಂದುಕೊಳ್ತಾರೆ. ಹಿಂದುತ್ವವನ್ನು ಉಪಯೋಗಿಸಿಕೊಂಡು ಮಾಡಬಾರದ ಕೆಲಸ ಮಾಡ್ತಾರೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದರು. ಶಿವಮೊಗ್ಗದಲ್ಲಿ ಇಂದು ಮಾತನಾಡಿದ ಅವರು, ಮರಳು ದಂಧೆ ಮಾಡೋರು ರೌಡಿಗಳು ಸಹ ಹಿಂದುತ್ವ ಉಪಯೋಗಿಸಿಕೊಳ್ತಾರೆ. ಇದು ನಿಜವಾದ ವಸ್ತುಸ್ಥಿತಿ ಎಂದರು. ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಅಲ್ಲಿ ಸೆಕ್ಷನ್ 144 ಹಾಕಲಾಗಿದೆ. ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ. ಇನ್ನು ತೀವ್ರತರವಾದ ಕ್ರಮವನ್ನು ಸರ್ಕಾರ ಹಾಗೂ ಪೊಲೀಸರು ತೆಗೆದುಕೊಳ್ಳುವ ಅನಿವಾರ್ಯತೆ ಇದೆ ಎಂದು ಹೇಳಿದರು. ನೋಡಿ, ಅದೇ ಹೇಳಿದ್ನಲ್ಲ, ಪ್ರಚೋದನೆ ಮಾಡೋರು ಅವರಿಗೆ ಇದೆಲ್ಲ ಸ್ವಲ್ಪ ಅವ್ರಿಗೆ ಈ ಹಿಂದುತ್ವದ ಅಡಿಯಲ್ಲಿ ಅವ್ರಿಗೆ ರಕ್ಷಣೆ ಏನಂತ ಹೇಳಿದ್ರೆ ಆ ಅಡಿಯಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು. ಹಿಂದುತ್ವ ಹೇಳ್ಕೊಂಡು ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಪ್ರೊಟೆಕ್ಷನನ್ನು ಉಪಯೋಗ ಮಾಡ್ತವರು. ಅದರಿಂದ ನಾವು ಮಾಡಿದ್ದೆಲ್ಲ ಇದಕ್ಕೆ ಧರ್ಮದ ಒಂದು ಬೆಂಬಲ ಇದೆ. ಒಬ್ಬರನ್ನ ಸಾಯಿಸಿದ್ರೆ ಅದಕ್ಕೆ ಧರ್ಮದ ಬೆಂಬಲ ಇದೆ. ಒಬ್ಬರನ್ನು ಮುಗಿಸಿದ್ರೆ ನನಗೆ ಧರ್ಮದ ಬೆಂಬಲ ಇದೆ. ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ಒಬ್ಬ DC ಅಧಿಕಾರಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಹಿಂದುತ್ವದ ಬೆಂಬಲ ಇದೆ. ಒಬ್ಬ ಆರ್ಮಿ ಕರ್ನಲ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಹಿಂದುತ್ವದ ಬೆಂಬಲ ಇದೆ. ಒಂದು ಸಮಾಜದ ಬಗ್ಗೆ, ಮುಸಲ್ಮಾನರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹಿಂದುತ್ವದ ಬೆಂಬಲ ಇದೆ. ಈ ಹಿಂದುತ್ವ ಅಂತ ಏನಿದೆಲ್ಲ, ಇದು ಅನೇಕ ಕಡೆ ನೋಡ್ತೀವಲ್ಲ, ಅದರಲ್ಲಿ ಪಾಪ ಕೆಲವು ಜನ ನಿಜವಾಗ್ಲೂ ನಂಬಿಕೆ ಇರೋರು ಒಳ್ಳೆ ಜನ ಇದ್ದಾರೆ. ಆದರೆ ಅನೇಕ ಜನ ಅದನ್ನು ಉಪಯೋಗಿಸ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತವ್ರೆ. ಆಯಿತಾ? ರೌಡಿಗಳು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ದಂಧೆ ಮಾಡುವಂಥವ್ರು, ಮರಳು ದಂಧೆ ಮಾಡ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಡ್ತಾರೆ. ಸೊ ಇದು ಮತ್ತು ಇಂಥ ಘಟನೆಗಳಿಗೆಲ್ಲ ಇಂಥದಕ್ಕೆಲ್ಲ ಆಗ್ತಕ್ಕಂಥದ್ದಕ್ಕೆ ಆ ಹಿಂದುತ್ವದ ಒಂದು ಬೆಂಬಲ ಉಪಯೋಗಿಸ್ಕೊಡ್ತಾರೆ. ಅದು ಇವತ್ತು ಇದು ವಸ್ತುಸ್ಥಿತಿ. ಸರ್, ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತಾರೆ, ಒಂದು ಆಡಿಯೋ ವೈರಲ್ ಆಗ್ತದೆ, ಇನ್ನೊಂದು ಕೊಲೆ ಆಗಬೇಕು ನನ್ನ ಪ್ರತಿಕಾರದ ಆಡಿಯೋ ವೈರಲ್ ಆಗ್ತದೆ. ನೋಡಿ, ಇವೆಲ್ಲ ಇರ್ತದೆ. ಈಗ ಈ ಒಂದು ಉದ್ರೇಕಕ್ಕೆ ಹೋದಾಗ ಯಾರೋ ಒಬ್ಬರನ್ನ ಪಾಪ ಏನು ಸಂಬಂಧ ಇಲ್ಲದವ್ರನ್ನ ಬಂದ್ಬಿಟ್ಟು ಸಾಯಿಸ್ಬಿಟ್ರೆ ಅವಾಗ ಭಯ ಬರೋದಿಲ್ವ ಜನರಿಗೆ? ಏನಪ್ಪ ನಮ್ಗೆ ಏನಾಗ್ತದೆ? ಮತ್ತು ಕೆಲವರೆಲ್ಲ ಅದನ್ನು ಉಪಯೋಗಿಸೋರು ಇರ್ತಾರೆ. ಅದರಿಂದ ನಾವೀಗ 144 ಸೆಕ್ಷನ್ ಹಾಕಿದ್ದೀವಿ. ಯಾರೂ ಕೂಡ ಓಡಾಡಬಾರ್ದು ಅಂತಲೂ ಮಾಡಿದ್ದೀವಿ. ಮತ್ತು ಇನ್ನೂ ಮುಂದಿನ ಕ್ರಮಗಳು ತೊಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಕ್ರಮಗಳು ತೊಗೊಳ್ತಕ್ಕಂಥದ್ದು, ಇನ್ನೂ ಕಠಿಣವಾದ ಕ್ರಮಗಳನ್ನು ಅನಿವಾರ್ಯವಾಗಿ ತೊಗೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾಯಿದೆ. ಇನ್ನೂ ತೀವ್ರವಾದಂಥ ಕ್ರಮಗಳನ್ನು ಪೊಲೀಸ್ ಇಲಾಖೆಯವರು ತೊಗೊಳ್ತಕ್ಕಂಥದ್ದು, ಸರ್ಕಾರ ತೊಗೊಳ್ಬೇಕಾಗಿರುವಂಥದ್ದು ಇವತ್ತು ಅನಿವಾರ್ಯ ಪರಿಸ್ಥಿತಿ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಪೂರ್ತಿ ವಿಚಾರ ನನಗೆ ಗೊತ್ತಿಲ್ಲ. ನೋಡಿ, ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಾ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.